ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬೆಳಿಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವರು ನಮ್ಮ ಅತ್ತೆ. ನಾವು ಇವತ್ತೊಂದು ಎಂಗೇಜ್ಮೆಂಟ್ ಫಂಕ್ಷನಿಗೆ ಹೋಗಿದ್ವಿ. ನಮ್ಮ ಯಜಮಾನ್ರ ಅಕ್ಕನ ಮಗಳು ಎಂಗೇಜ್ಮೆಂಟ್ ಫಂಕ್ಷನ್ನು. ಇವಳು ನಮ್ಮ ಮೈದನ ಮಗಳು. ಅವಳು ನಮ್ಮ ಅತ್ತೆ ಮಾವನ ಜೊತೆ ಬಂದಿದ್ಲು. ನಮ್ಮ ಮೈದನೂ ಅವ್ರ ವೈಫು ಬಂದಿರಲಿಲ್ಲ, ನಮ್ಮ ಅತ್ತೆ ಮಾವನ ಜೊತೆ ಬಂದಿದ್ಲು. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕೂಡ ಈ ಫಂಕ್ಷನ್ಗೆ ಅಟೆಂಡ್ ಆಗಿದ್ದರು. ಹಂಗಾಗಿ ಅವ್ರನ್ನೂ ಕೂಡ ನಿಮ್ಗೆ ಈ ವಿಡಿಯೋನಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹಾಗೆ ಎಂಗೇಜ್ಮೆಂಟ್ ಫಂಕ್ಷನ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಹೋದ್ಮೇಲೆ ಶುರು ಆಯಿತು. ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಹಾಗೆ ಅವರು ಶಾಸ್ತ್ರ ಏನೇನು ಮಾಡಬೇಕು ಅದು ಮಾಡ್ತಾಯಿದ್ರು. ಹಾಗೆ ಉಂಗುರ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದವ್ರಿಗೆಲ್ಲ ವೆಲ್ಕಮ್ ಮಾಡ್ತಾಯಿದ್ರು ಹುಡುಗ ಹುಡುಗಿನೂ. ಉಂಗುರ ತೊಡ್ಸ್ಕೊಂಡು ಆಗಿದ್ಮೇಲೆ ಅದ್ರದ್ದು ಫೋಟೋ ಇದು ಮಾಡ್ತಾಯಿದ್ರು. ಅದನ್ನು ಮಾತ್ರ ಕ್ಲಿಕ್ ಮಾಡಿಕೊಂಡೆ. ಇವರು ನಮ್ಮ ದೊಡ್ಡ ನಾದಿನಿ. ಇವ್ರಿಗೆ 3 ಜನ ಮಕ್ಕಳು. ಅದರಲ್ಲಿ 2 ಬಂದಿದ್ದರು. ಒಬ್ಳಿಗೆ ಟ್ಯೂಷನ್ ಇತ್ತಂತ ಹಂಗಾಗಿ ಬಂದಿರಲಿಲ್ಲ ಅವರು. ಇವರು ನಮ್ಮ ಅತ್ತೆ. ಅಲ್ಲಿ ಕೂತಿರೋರು ನಮ್ಮ ಯಜಮಾನ್ರು ಅಣ್ಣನ ಹೆಂಡ್ತಿ. ಅವ್ರನ್ನ ಮೊದಲೇ ನೋಡಿರ್ತೀರ, ನಮ್ಮ ಯಜಮಾನ್ರ ತಂಗಿ. ಇಲ್ಲೆಲ್ಲ ನಿಂತಿದ್ದೀವಿ ನೋಡಿ. ಹಾಗೆ ನಮ್ಮ ಯಜಮಾನ್ರವ್ರ ಅಣ್ಣನ ಹೆಂಡ್ತಿ ಕೂಡ ಇದ್ದಾರೆ. ಅಲ್ಲಿ ನಮ್ಮ ಮಾವ ಇದ್ದಾರೆ ನೋಡಿ, ನಮ್ಮ ಅತ್ತೆ ಮಾವ, ನಮ್ಮ ಚಿಕ್ಕ ನಾದಿನಿ ಅವರು. ನಮ್ಮ ದೊಡ್ಡ ನಾದಿನಿ ಲೆಫ್ಟಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಇವರು ಹುಡುಗಿ ತಾಯಿ. ನಮ್ಮ ಬೆಟಾಲಿಯನ್ನು ಮಕ್ಕಳುಗಳೆಲ್ಲ ಅಲ್ಲೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದಮೇಲೆ ಇಲ್ಲಿ ಒಂದು ಜೋಕಾಲಿ ಇತ್ತು. ಇಡೀ ಜೋಕಾಲಿ ತುಂಬ ನಮ್ಮ ಮಕ್ಕಳುಗಳೇ ತುಂಬಿಕೊಂಡಿದ್ರು. ಇದು ಸೀರಿಯಲ್ ಹೊಲಿಸಿದ್ರಂತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗಾಗಿ ಇವರು ನಮ್ಮ ಚಿಕ್ಕ ನಾದಿನಿ ಕೂತಿದ್ದಾರೆ ನೋಡಿ. ಇವರು ನಮ್ಮ ಅತ್ತೆ, ಇವರಿಬ್ಬರು ಅವ್ರ ಮಕ್ಕಳು. ಅವ್ರು ದೊಡ್ಡವರು, ಇವ್ರು ಚಿಕ್ಕವರು. ಫೋಟೋ ತೆಗಿ, ಇಬ್ಬರದು ಡ್ರೆಸ್ಸು ಚೆನ್ನಾಗಿದೆ, ಒಂದೇ ಥರ ಇದೆ ಅಂತೇಳಿ ಹಂಗಂದರು. ಹಂಗಾಗಿ ಆ ಫೋಟೋ ಒಂದು ಕ್ಲಿಕ್ ಮಾಡಿಕೊಂಡೆ. ಈಗ ಇವರು ನಮ್ಮ ಯಜಮಾನ್ರು ಅಣ್ಣನ ಹೆಂಡ್ತಿ. ಹಾಗೆ ಫಂಕ್ಷನ್ ಎಲ್ಲ ಮಾತಾಡ್ಕೊಂಡು ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಪಲಾವು, ಮಾಲ್ಕೀರು, ಬಜ್ಜಿ ಮತ್ತು 2 ಥರ ಸ್ಟಾರ್ಟರ್ಸು, ಹಾಗೆ ಡ್ರೈ ಜಾಮೂನ್ ಎಲ್ಲ ಮಾಡಿಸಿದ್ರು. ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೇಲೆಲ್ಲ ಸ್ವಲ್ಪ ಕೆಲಸ ಇತ್ತು, ಹಂಗಾಗಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಸಂಜೆ ಸ್ವಲ್ಪ ಶಾಪಿಂಗ್ ಇತ್ತು. ನಾನು ಸ್ವಲ್ಪ ಡ್ರೆಸ್ ತೊಗೋಬೇಕಾಗಿತ್ತು, ಹಂಗಾಗಿ ಹೋಗಿದ್ದೆ. ಹಾಗೆಯೇ ಡ್ರೆಸ್ಸೆಲ್ಲ ತೊಗೊಂಡಾದ್ಮೇಲೆ ಬಸವೇಶ್ವರ ಸರ್ಕಲಿಗೆ ಬಂದ್ವಿ. ಇಲ್ಲಿ ತುಂಬಾ ಕಡಿಮೆ, ಅಂದರೆ ಸ್ವಲ್ಪ ಕಡಿಮೆ ರೇಟಿಗೆ ತರಕಾರಿ, ಸೊಪ್ಪು ಪ್ರತಿಯೊಂದು ಸಿಗುತ್ತೆ. ಹಂಗಾಗಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹೇಗೂ ಬಂದಿದ್ವಲ್ಲ ಅಂಥೇಳಿ ತೊಗೊಂಡೋಗೋಣ ಅಂತ ಬಂದಿದ್ವಿ. ತೊಗೊಂಡೋಗೋಣ ಅಂತ ಬಂದಾಗ ನನ್ನ ಮಗ ಗೋಬಿ ಅಂಗಡಿ ಕಾಣಿಸ್ತಲ್ಲ, ಹಂಗಾಗಿ ಗೋಬಿ ಬೇಕು ಅಂತ ಆಟ ಮಾಡ್ತಾಯಿದ್ದ. ಹಂಗಾಗಿ ಅವ್ರ ಅಪ್ಪಾಜಿ ಕೊಡಿಸು ಅಂತೇಳಿ ಕೊಡಿಸಿದ್ರು. ಆ ಗೋಬಿ ಅಂಗಡೀಲಿ ತುಂಬಾ ಜನ ಇದ್ದರು ಫ್ರೆಂಡ್ಸ್. ನಾನು ಬಂದ್ರೂ ಆಲ್ಮೋಸ್ಟು ಇಲ್ಲೇ ತಿನ್ನೋದು. ಇಲ್ಲಿಲ್ಲ ಅಂದರೆ ನಾನು ಗೋಬಿ ತಿನ್ನೋಕ್ಕೆ ಹೋಗಲ್ಲ. ತುಂಬಾ ಜನ ಇದ್ದರು. ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತಾರೆ. ಹೇಗೋ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕಾದು ಕೊನೆಗೆ ಈಸ್ಕೊಂಡು ಬಂದೆ. ಅವರು ಇಲ್ಲೇ ಬೇಕಂದ್ರು. ಇಲ್ಲೇ ಅಂದಿದ್ದಕ್ಕೆ ಬೇಗ ಕೊಟ್ಟರು. ಪಾರ್ಸಲೆಲ್ಲ ಕಟ್ತಾ ಇರ್ತಾರೆ ಅವ್ರು. ತುಂಬಾ 5ರಿಂದ 10, 15 ಈ ರೀತಿ ಪಾರ್ಸಲ್ ಕಟ್ತಾ ಇರ್ತಾರೆ ಅವರು. ಕೊನೆಗೆ ಹೆಂಗೋ ಫೈಟ್ ಮಾಡ್ದಂಗೆ ಆಗೋಯ್ತು. ಒಟ್ಟಿನಲ್ಲಿ ಈಸ್ಕೊಂಬಂದ್ವಿ. ಅದೆಲ್ಲ ತಿಂದ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಸಾಂಬಾರಿತ್ತು ಸ್ವಲ್ಪ, ಅದಕ್ಕೆ ನೆಂಚ್ಕೊಳ್ಳೋಣ ಅಂಥೇಳಿ ಒಂದು 1/2 kg ಚಿಕನ್ ತೊಗೊಳ್ಳೋಣ ಅಂಥೇಳಿ ಬಂದಿದ್ವಿ. ಅವ್ರ ಅಂಗಡೀಲಿ ಚಿಕನ್ ಎಲ್ಲ ಫ್ರೆಶ್ ಆಗಿರುತ್ತೆ. ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾರೆ. ಅಲ್ಲದೆ 1 kg ಚಿಕನ್ ತೊಗೊಂಡ್ರೆ ಒಂದು 10 ರೂಪೀಸ್ದು ಗಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಚಿಕನ್ ಮಸಾಲೆ ಎಲ್ಲ ಫ್ರೀ ಕೊಡ್ತಾರಂತೆ. ನಿಮ್ಗೆ ಯಾರು ಇಂಟ್ರೆಸ್ಟ್ ಇದ್ದು ನಾನ್ ವೆಜ್ ತಿನ್ನೋ ಅಂಥವ್ರಿದ್ದರೆ ಒಂದು ಸಲ ವಿಸಿಟ್ ಮಾಡಿ. ಇದು ಪದ್ಮನಿಲಯ ಹೋಟೆಲ್ ಎದುರುಗಡೆನೇ ಇದೆ. ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆಯೇ ಮೊನ್ನೆ ನಮ್ಮ ಮಾವನ ಮಗನ ಮದುವೆದು ಫೋಟೋ ಕ್ಲಿಪ್ಸ್ ಇದ್ದಾವೆ ನೋಡಿ, ಎಂಡ್ ಮಾಡಿದ್ದೆ. ಹಾಗೆ ಫೋಟೋ ಕ್ಲಿಪ್ಸ್ ಹಾಕೋಣ ಅಂಥೇಳಿ ಇದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ.